ಮತ್ತು ಇಲ್ಲಿ ಮಿಕ್ಸರ್, ಡ್ರಿಲ್ ಮಾಡದೆ ನನಗೆ ಸೋಪ್ ಎಲ್ಲ ಇಡೋದು ಏನಾದರೂ ಬೇಕಿತ್ತು. ಇದು ಸ್ಟಿಕ್ ಲೈಟ್, ಫ್ರಿಡ್ಜ್ ಮ್ಯಾಗ್ನೆಟ್, ಇದು ಒಳ್ಳೆ ಆ್ಯಪ್ಸ್ ಎಲ್ಲ ತೋರಿಸ್ಬೋದು. ಇದನ್ನು ಹಾಕಿ ಸಾಫ್ಟ್ ಬಾಕ್ಸ್, ಏರ್ ಫ್ರೈಯರ್. ಇದು ಲೈಟ್ ಅರೌಂಡ್ 10,000 ಅದು. ಇವತ್ತು ನಮ್ಮದು ಮಾರಿ, ಅದರ ಲೆಕ್ಕದಲ್ಲಿ ಮಟನ್ ಸುಕ್ಕ, ಇಲ್ಲಿ ಚಿಕನ್ ಸುಕ್ಕ. ಇಲ್ಲಿ ನನ್ನ ಹಿಂದೆ ತುಂಬ ಪಾರ್ಸೆಲ್ಸ್ ಇದೆ, ಇದನ್ನೆಲ್ಲ ಇವತ್ತು ಅನ್ಬಾಕ್ಸ್ ಮಾಡುವ. ಇದರಲ್ಲಿ ಮನೆಗೆ ಬೇಕಾದ ತುಂಬ ಐಟಮ್ಸನ್ನೆಲ್ಲ ಆರ್ಡರ್ ಮಾಡಿದ್ದೆ, ಅದೆಲ್ಲ ಆರ್ಡರ್ ಡೆಲಿವರ್ ಆಗಿದೆ. ಕೆಲವು ಐಟಮ್ ಎಲ್ಲ ಬಂದು ತುಂಬ ದಿನ ಆಯಿತು. ನಾನೆಲ್ಲ ಐಟಮ್ ಒಂದೇ ಸಲ ಅನ್ಬಾಕ್ಸಿಂಗ್ ಮಾಡುವ ಅಂತ ಕಾಯ್ತಾ ಇದ್ದೆ. ಸೊ ಫೈನಲಿ ಈಗ ತುಂಬ ಐಟಮ್ಸ್ ನನ್ನ ಹತ್ರ ಇದೆ. ಇದರಲ್ಲಿ ಒಂದೊಂದಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಬರುವ. ಫಸ್ಟಿಗೆ ನಾವು ಈ ಬ್ಲೆಂಡರ್ ಅನ್ಬಾಕ್ಸ್ ಮಾಡುವ. ಇದನ್ನು ನಾನು ಅರೌಂಡ್ 1,500 ರುಪೀಸಿಗೆ ತಗೊಂಡದ್ದು. ಬ್ಲೆಂಡರ್ ಅಂದರೆ ಸ್ಮೂತಿ ಶೇಕ್ಸ್ ಎಲ್ಲ ಮಾಡ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಲಾಸ್ಟ್ ಟೈಮ್ ಸಹ ನಾನು ಈ ಬ್ಲೆಂಡರ್ ತಗೊಂಡಿದ್ದೆ, ತುಂಬ ಟೈಮ್ ಬಂದಿತ್ತು, ಅದಕ್ಕೆ ನಾನು ಇದನ್ನು ಪುನಃ ಆರ್ಡರ್ ಮಾಡಿದ್ದೇನೆ. ನನ್ನ ಓಲ್ಡ್ ಬ್ಲೆಂಡರನ್ನು ನಾನು ಅಣ್ಣನಿಗೆ ಕೊಟ್ಟು ಬಂದಿದ್ದೇನೆ. ಅದನ್ನು ನಾನು ಅರೌಂಡ್ 3 ವರ್ಷ ಯೂಸ್ ಮಾಡಿದ್ದೇನೆ. ಸೇಮ್ ಕಂಪನಿಯದ ಬ್ಲೆಂಡರ್, ತುಂಬ ಯೂಸ್ ಆಗಿತ್ತು ನನಗೆ. ಅದರಲ್ಲಿ ನಾನು ಕೆಲವು ವೀಡಿಯೋಸ್ ಮಾಡಿ ಹಾಕಿದ್ದೇನೆ, ಎಲ್ಲ ಆಲ್ಮೋಸ್ಟ್ ಮಿಲಿಯನಿಗೆ ಹೋಗಿದೆ. ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ನೀವು ಹುಡುಕ್ತಾ ಇದ್ದರೆ ಈ ಪ್ರಾಡಕ್ಟ್ ತಗೊಳ್ಳಿ. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡಿ ನೋಡುವ ಪ್ರಾಡಕ್ಟ್ ಹೇಗಿದೆ ಅಂತ. ಈ ಸಲ ಅದು ಹೇಗಿರ್ತದೆ ನೋಡುವ. ಒಂದು ಜಾರ್, ಇನ್ನೊಂದು ಜಾರ್, ಟೋಟಲ್ 3 ಜಾರ್ ಇದೆ ಇದರಲ್ಲಿ. ನಾನೆಲ್ಲೋ 2 ಜಾರ್ ಬರ್ತದಂತ ಅಂದ್ಕೊಂಡಿದ್ದೆ. ಒಂದು ಕ್ಯಾಪ್, ಇನ್ನೊಂದು ಶೇಕರದ್ದು ಕ್ಯಾಪ್, ಮತ್ತು ಇಲ್ಲಿ ಮಿಕ್ಸರ್ ಪುನಃ ಸೇಮ್ ಕಲರದ್ದೇ ಆರ್ಡರ್ ಮಾಡಿದ್ದಾನೆ. ಇದನ್ನು ಆನ್ ಮಾಡಿ ನೋಡಬೇಕಾ ಅಂತ ಒಂದು ಸಲ. ಇಲ್ಲೇ ಸ್ವಿಚ್ ಇದೆ, ಆನ್ ಮಾಡಿ ನೋಡುವ. ಮೇ ಬಿ ಇದಕ್ಕೆ ಜಾರ್ ಹಾಕಿದರೆ ಮಾತ್ರ ಯೂಸ್ ಆಗೋದಾ ಅಂತ. ಜಾರ್ ವರ್ಕ್ ಆಗ್ತಿದೆ, ಒಳ್ಳೆ ಕಂಡೀಷನಲ್ಲಿದೆ. ಓಕೆ, ಒನ್ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಿ ಆಯಿತು. ನೆಕ್ಸ್ಟ್ ಯಾವುದು ಮಾಡುವ? ಇದು ಏರ್ ಫ್ರೈಯರ್ ಲಾಸ್ಟಿಗೆ ಮಾಡುವ. ಇಲ್ಲಿ ಒಂದು ಪ್ರೋಟೀನದ್ದು ಬಾಕ್ಸ್ ಇದೆ. ಅಮೆಝಾನಲ್ಲಿ ಒಂದು ಪ್ರೋಟೀನ್ಸ್ ಆರ್ಡರ್ ಮಾಡಿದ್ದೆ. ಇವರ ವೆಬ್ಸೈಟಲ್ಲಿ ಆರ್ಡರ್ ಮಾಡಿದರೆ ತುಂಬ ಟೈಮ್ ಆಗ್ತದೆ ಬರಲಿಕ್ಕೆ, ಅದಕ್ಕೆ ಅರ್ಜೆಂಟಿಗೆ ಒಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೆಕೆಂಡ್ ಪ್ರಾಡಕ್ಟ್ ಅವತಾರ್ನ ವೇ ಪ್ರೋಟೀನ್ ಮಲೈ ಕುಲ್ಫಿ ಫ್ಲೇವರ್, ನನ್ನ ಫೇವ್ರೇಟ್ ಫ್ಲೇವರ್. ಯಾರಿಗಾದರೂ ಅರ್ಜೆಂಟಿಗೆ ಪ್ರೋಟೀನ್ ಬೇಕಿದ್ದರೆ ಅಮೆಝಾನಿಂದ ತಗೊಳ್ಳಿ. ಪ್ರೋಟೀನ್ ಆಯಿತು, ಎರಡು ಐಟಮ್ ಅನ್ಬಾಕ್ಸ್ ಮಾಡಿ ಆಯಿತು. ಥರ್ಡ್ ಐಟಮ್ ಇಲ್ಲಿ ಒಂದಿದೆ, ಇದನ್ನು ಅನ್ಬಾಕ್ಸ್ ಮಾಡಿ ನೋಡುವ. ನನಗೆ ನೆನಪಿಲ್ಲ ಏನೆಲ್ಲ ಆರ್ಡರ್ ಮಾಡಿದ್ದೇನಂತ, ತುಂಬ ಐಟಮ್ ಆರ್ಡರ್ ಮಾಡಿದ್ದೇನೆ. ವಾಲ್ ಹುಕ್ ಅಂತ ಇದು. ಇದಕ್ಕೆ ಎಷ್ಟು ಕೊಟ್ಟಿದ್ದೇನೆ ನಾನು? ಒಂದು 100 ರುಪೀಸ್ ಇರ್ಬೋದು. ಇದರಲ್ಲಿ 1000 ಅಂತ ಹಾಕಿದ್ದಾರೆ. ಇದು ತುಂಬ ಯೂಸ್ ಆಗ್ತದೆ. ಎಲ್ಲರೂ ವಾಲಿಗೆ ಏನಾದರೂ ಹ್ಯಾಂಗ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಈಗ ಸದ್ಯಕ್ಕೆ ನನ್ನ ಹತ್ರ ವಾಲಲ್ಲೆಲ್ಲ ಇಡಲಿಕ್ಕೆ ಏನೂ ಇಲ್ಲ, ಕೀ ಹ್ಯಾಂಗ್ ಮಾಡಲಿಕ್ಕೂ ಏನೂ ಇಲ್ಲ. ಸೊ ಇದು ಆರ್ಡರ್ ಮಾಡಿದ್ದೆ. ಇನ್ನೊಂದು ಇದರಲ್ಲಿ ಏನುಂಟು ಅಂತ ಗೊತ್ತಿಲ್ಲ. ಎಷ್ಟು ಐಟಮ್ ಆಯಿತು? 3 ಐಟಮ್ ಆಯಿತು. ಇದು 4th ಐಟಮ್ ನಂದು. ಡ್ರಿಲ್ ಮಾಡದೆ ನನಗೆ ಸೋಪ್ ಎಲ್ಲ ಇಡೋದು ಏನಾದರೂ ಬೇಕಿತ್ತು. ನನಗೆ ಇಲ್ಲಿ ಡ್ರಿಲ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಸ್ಟಿಕ್ ಮಾಡೋದು ವಾಲಿಗೆ. ಸೊ ಇದು ಹೇಗೆ ಕಾಣ್ತದೆ ಅಂತ ಮತ್ತೆ ಸೆಟ್ ಮಾಡಿ ನೋಡುವ. ಈಗ ಸದ್ಯಕ್ಕೆ ಅನ್ಬಾಕ್ಸಿಂಗನ್ನು ಕಂಟಿನ್ಯೂ ಮಾಡುವ. 4 ಐಟಮ್ ಆಯಿತು ನಮ್ಮದು. 5th ಐಟಮ್ ಏನು ಮಾಡುವ? ಇದರಲ್ಲಿ ಕೆಲವು ಐಟಮ್ಸ್ ಇರಬೇಕು, ಒಂದೊಂದಾಗಿ ಅನ್ಬಾಕ್ಸ್ ಮಾಡುವ. 5th ಐಟಮ್ ವೇಯಿಂಗ್ ಸ್ಕೇಲ್ ತುಂಬ ಯೂಸ್ ಆಗ್ತದೆ. ನನ್ನ ಹತ್ರ ಕಿಚನ್ ಸ್ಕೇಲ್ ಹಾಳಾಗಿತ್ತು. ಲಾಸ್ಟ್ ಕಿಚನ್ ಸ್ಕೇಲ್ ಜಾಸ್ತಿ ಟೈಮ್ ಬರಲಿಲ್ಲ, ಬೇಗ ಹಾಳಾಯಿತು. ಇದರ ಮೇಲೆ ಏನಾದರೂ ಐಟಮ್ಸ್ ಹಾಗೆ ಇಟ್ಟಿದ್ರೆ ಹಾಳಾಗ್ತದೆ ಇದು, ಅದಕ್ಕೆ ಜಸ್ಟ್ ಏನಾದರೂ ವೇ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡಬೇಕು. ಕಿಚನ್ ಸ್ಕೇಲ್ ಆಯಿತು. ಇದರಲ್ಲಿ ಏನಿದೆ ನೋಡುವ. ಮನೆಗೆ ಒಂದೊಂದು ಐಟಮ್ ತರ್ತಾ ನಂದು ಪಾಕೆಟ್ ಎಲ್ಲ ಖಾಲಿ ಆಯಿತು. ತುಂಬ ಪರ್ಚೇಸ್ ಮಾಡಿದೆ ನಾನು. ನನ್ನದ್ರಲ್ಲಿ ಬಟ್ಟೆ ಇಡ್ಲಿಕ್ಕೆ ಜಾಗ ಇಲ್ಲ, ಅಲ್ಲೆಲ್ಲಿ ಬಿಸಾಗಿಡ್ತೇನೆ. ಅದಕ್ಕೆ ಇದೊಂದು ಹ್ಯಾಂಗರ್ ತಗೊಂಡಿದ್ದೆ.
ಟೋಟಲ್ ಇಲ್ಲಿ ಒಂದು 50-60,000 ಐಟಮ್ ಇದೆ. ಲೈಟ್ಸ ತಗೊಂಡಿದ್ದೆ. ಲೈಟ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಬೇರೆ ಎಲ್ಲ ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ, ಕಡಿಮೆ ಅದೇ. ಇದು ನಮ್ಮದು 7th ಐಟಮ್. ಇದು ಫ್ರಿಡ್ಜ್ ಮ್ಯಾಗ್ನೆಟ್. ಇದು ಫ್ರಿಜ್ಜಿಗೆ ಸ್ಟಿಕ್ ಮಾಡಿಡ್ಬೋದು, ಮತ್ತು ಇಲ್ಲಿ ಐಟಮ್ಸ್ ಇಡ್ಬೋದು. ಹೀಗೆ ಸ್ಟಿಕ್ ಮಾಡಿದರೆ ಎಲ್ಲಿಗೂ ಸ್ಟಿಕ್ ಆಗ್ತದೆ. ಮ್ಯಾಗ್ನೆಟ್ ಇದು ಮೇಲೆ, ಇದು ಕೆಳಗೆ. ಮತ್ತು ನಿಮಗೆ ಸ್ಟಿಕ್ ಮಾಡಿ ತೋರಿಸ್ತೇನೆ. ಕ್ಲೋತ್ ಹ್ಯಾಂಗರ್, ಟವೆಲ್ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ ವಾಶ್ರೂಮಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಏನೂ ಇರಲಿಲ್ಲ. ಇದು ಸಹ ಹಾಗೆ ಸ್ಟಿಕ್ ಮಾಡೋದು. ನನಗೆ ಡ್ರಿಲ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಡ್ರಿಲ್ ಮಾಡಿ ಟೈಲ್ಸ್ ಎಲ್ಲ ಒಟ್ಟೆ ಮಾಡೋದಕ್ಕಿಂತ ಈ ಥರ ಸ್ಟಿಕ್ ಮಾಡಿದರೆ ತಕ್ಕೊಂಡು ಹೋಗ್ಬೋದು. 7 ಐಟಮ್ ಆಯಿತು. ಇದು 8th ಐಟಮ್, ಟ್ಯಾಪ್. ಇದನ್ನು ಹಾಕಿ ಎಲ್ಲಿ ಬೇಕಾದರೂ ಅಲ್ಲಿ ನೀರು ತಿರುಗಿಸಿ ಇದು ವಾಶ್ ಮಾಡ್ಬೋದು, ಪ್ಲೇಟೆಲ್ಲ. ಸೊ ಇದೊಂದು ತಗೊಂಡಿದ್ದೆ. ಯೂಸ್ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಟ್ಯಾಪಿಗೆ ಹಾಕಿ ನೋಡ್ತೇನೆ. ಆಗಲಿಲ್ಲ ಆದರೆ ಯಾರಿಗಾದರೂ ಕೊಡ್ತೆ. ನಾನು ತಗೊಂಡು ತುಂಬ ದಿನ ಆಯ್ತು, ಈಗ ರಿಟರ್ನ್ ಮಾಡುವಾಗೂ ಇಲ್ಲ. ಇನ್ನೊಂದಿದೆ ಇಲ್ಲಿ, ಇದು ನೀರಿಗೆ ಆಲ್ರೆಡಿ ಓಪನ್ ಆಗಿಯೇ ಬಂದಿದೆ. ಇದು ಟವೆಲ್ ಹ್ಯಾಂಗರ್. ಎಲ್ಲಿದೆ? ಸೇಮ್ ಸ್ಟಿಕ್ ಮಾಡೋದು, ಡ್ರಿಲ್ ಮಾಡೋದಲ್ಲ. ಇದು ನಮ್ಮದು 9th ಐಟಮ್. ಪಾತ್ರೆ ಇಡ್ಲಿಕ್ಕೆ ಒಂದು ಮಾಡಿದ್ದೆ. ಕಿಚನಲ್ಲಿ ಪಾತ್ರೆ ಎಲ್ಲ ಆಚೆ ಈಚೆ ಬಿಸಾಕಿಡ್ತೇನೆ, ಅದನ್ನೆಲ್ಲ ಏನು ಸೆಟ್ ಮಾಡಿ ಇಡುವ ಅಂತ. ಒಂದು ಕಿಚನಲ್ಲಿ ಐಟಮ್ ಎಲ್ಲ ಅಲ್ಲಿ ಬಿಸಾಕಿಟ್ಟಿದ್ದೇನೆ, ಅದನ್ನೆಲ್ಲ ನೀಟಾಗಿ ಇಡಲಿಕ್ಕೆ ಒಂದು ಸ್ಟ್ಯಾಂಡ್. ಇದು ನಮ್ಮದು ಸಾಫ್ಟ್ ಬಾಕ್ಸ್, 10ನೇ ಐಟಮ್ ಸಾಫ್ಟ್ ಬಾಕ್ಸ್. ಲೈಟ್ ಸ್ವಲ್ಪ ಕಡಿಮೆ ಉಂಟು ನನ್ನ ಹತ್ರ, ಅದಕ್ಕೆ ಲೈಟಿಗೆ ಸಹ ಸ್ವಲ್ಪ ಇನ್ವೆಸ್ಟ್ ಮಾಡಿದೆ. ಮೊನ್ನೆ ಹೋಗಿ ಒಂದು 25-30,000 ಸ್ಟುಡಿಯೋ ಲೈಟ್ಸ್ ಅಂದೆ. ಇದು ಗೋಡೆಕ್ಸದ್ದು ಸಾಫ್ಟ್ ಬಾಕ್ಸ್. ಹೀಗೆ ಲೈಟ್ ಬರ್ತದಲ್ಲ, ದೊಡ್ಡ ಡಬ್ಬ ಥರ. ಸ್ಟುಡಿಯೋಲ್ಲೆಲ್ಲ ದೊಡ್ಡ ಲೈಟ್ ಇರ್ತದಲ್ಲ, ಆ ಥರ ಲೈಟ್ ಇದು. ಇದನ್ನು ಲೈಟ್ ಸೆಟಪ್ ಮಾಡಿ ತೋರಿಸ್ತೇನೆ ನಿಮಗೆ. ಇನ್ನೊಂದು ಲೈಟ್ ತಂದಿದ್ದೇನೆ, ಇದು ಸ್ಟಿಕ್ ಲೈಟ್. ಇದು ಸೆಟಪ್ ಮಾಡಲಿಕ್ಕಿಲ್ಲ, ಜಸ್ಟ್ ಬಾಕ್ಸಿಂದ ತೆಗೆದ್ರೆ ರೆಡಿ ಇರ್ತದೆ. ಇದಕ್ಕೊಂದು 10,000 ಇತ್ತು. ಹೇಗೆ ಮಾಡು, ಎಂತ ಇದರಲ್ಲಿ ಚಾರ್ಜ್ ಇಲ್ಲ. ನೋಡುವ ಹೇಗಂತ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಇದು ಲೈಟ್ ಆನ್ ಆಯಿತು. ಈ ಲೈಟ್ ಇದ್ದರೆ ಒಳ್ಳೆ ಆ್ಯಪ್ಸ್ ಎಲ್ಲ ತೋರಿಸ್ಬೋದು. ಯಾವ ಥರ ಲೈಟ್ ಸೆಟಪ್ ಮಾಡಿದರೆ ಯಾವ ಥರ ಫಿಸಿಕ್ ಕಾಣ್ತದೆ ಎಲ್ಲ ಲೈಟಿಂಗ್ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ಇದೊಂದು ಲೈಟ್ ತಗೊಂಡೆ. ಇದೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಲೈಟಿಗೆ ಇನ್ವೆಸ್ಟ್ ಮಾಡಬೇಕಾಗ್ತದೆ. ತುಂಬ ಟೈಮಿಂದ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನದ್ರಲ್ಲಿ ವಿಡಿಯೋ ಮಾಡಲಿಕ್ಕೆಲ್ಲ ಯಾರೂ ಇರಲಿಲ್ಲ. ಲೈಟ್ಸ್ ತಗೊಂಡು ಏನು ಯೂಸ್ ಇರಲಿಲ್ಲ, ಅದಕ್ಕೆ ತಗೊಳ್ಳಿಲ್ಲ. ಬ್ಲ್ಯಾಂಕೆಟ್ ಇರಲಿಲ್ಲ. ಇದೊಂದು ನಾನು ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ತಗೊಂಡದ್ದು, ಅಷ್ಟು ಒಳ್ಳೆ ಇಲ್ಲ. ಇದರಲ್ಲಿ ಏನೋ ಚಿಕ್ಕ ಚಿಕ್ಕ ಹೇರ್ ಥರ ಉದುರ್ತಾ ಇದೆ, ಫುಲ್ ಚಡ್ಡಿಗೆಲ್ಲ ಅಂಟ್ಕೊಂಡಿರ್ತದೆ. ಅದಕ್ಕೆ ನಾನು ಆ ಬ್ಲ್ಯಾಂಕೆಟ್ ಯೂಸ್ ಮಾಡೋದಿಲ್ಲ. ಅದಕ್ಕೆ ಒಂದು ಹೊಸ ಬ್ಲ್ಯಾಂಕೆಟ್ಸ್ ಆರ್ಡರ್ ಮಾಡಿದ್ದೆ. ಇದು ಎಷ್ಟನೇದು ಐಟಮ್ ಅಂತ ನನಗೆ ಮರ್ತೋಯ್ತು. ರೂಮಲ್ಲೆಲ್ಲ ಬ್ರೌನ್ ಇದೆ, ಅದಕ್ಕೆ ಇದನ್ನು ಸಹ ಬ್ರೌನ್ ಕಲರೇ ಆರ್ಡರ್ ಮಾಡಿದ್ದೆ. ಓಹ್, ಸ್ಮೂತ್ ಉಂಟು, ಅಡ್ಡಿಲ್ಲ, ಯೂಸ್ ಮಾಡ್ಬೋದು ಇದು. ಇಲ್ಲಿ ಇನ್ನೊಂದು ಬ್ಲ್ಯಾಂಕೆಟ್ ಬಂದಿದೆ. ಎರಡರಲ್ಲಿ ಯಾವುದು ಒಳ್ಳೆ ಉಂಟು ಅದನ್ನು ಒಂದನ್ನು ಇಟ್ಕೊಳ್ತೆ, ಇನ್ನೊಂದು ರಿಟರ್ನ್ ಮಾಡ್ತೆ. ಎಷ್ಟನೇ ಐಟಮ್ ಇದು? 12ನೇ ಅನ್ಬಾಕ್ಸಿಂಗ್. ವಾ, ಈ ಬ್ಲ್ಯಾಂಕೆಟ್ ಒಳ್ಳೆಯದಾಗಿದೆ.
ಓ, ಈ ಬ್ಲ್ಯಾಂಕೆಟ್ ಒಳ್ಳೆ ಉಂಟು. ಇಟ್ಸ್ ಅ ಫುಲ್ ಸ್ಮೂತ್ ಇದೆ, ಗ್ರೇ ಕಲರ್. ಇನ್ನೆಂತ ಉಳಿದಿದೆ ಎಲ್ಲ ಆಲ್ಮೋಸ್ಟ್ ಅನ್ಬಾಕ್ಸ್ ಮಾಡಿ ಆಯಿತು. ಈಗ ಇದೊಂದಿದೆ, ಏರ್ ಫ್ರೈಯರ್ ಅನ್ಬಾಕ್ಸ್ ಮಾಡುವ. ಲಾಸ್ಟ್ ಇನ್ನೊಂದು ಐಟಮ್ ಇದೆ, ಮೇ ಬಿ ಅದು ಕಿಚನದ್ದು ಪಾತ್ರೆ ಇಡೋದಿರಬೇಕು. ಇದು ನನಗೆ ಕ್ವಿಕ್ಕಾಗಿ ಏನಾದರೂ ಬಿಸಿ ಮಾಡಿ ತಿನ್ನಲಿಕ್ಕೆ ಏರ್ ಫ್ರೈಯರ್ ಫಿಲಿಪ್ಸ್ ಅದ್ದಿದು. ಲಾಸ್ಟ್ ಟೈಮ್ ನಾವು ಮೇ ಬಿ ಪಿಜಿನದ್ದು ಮಾಡಿದ್ವಿ, ಅದೊಂದು ಗ್ರೀನ್ ಕಲರದ್ದು ಬರ್ತದೆ. ಲೈಕ್ ಅಮೆಝಾನಲ್ಲಿ ಏರ್ ಫ್ರೈಯರ್ ಅಂತ ಸರ್ಚ್ ಮಾಡಿದರೆ ಫಸ್ಟ್ ಅದೇ ಬರ್ತದೆ. 3000 ಸಮಥಿಂಗ್ ಉಂಟು, ಆದರೆ ಅದಷ್ಟು ಒಳ್ಳೆ ಇಲ್ಲ. ಅದು ಲಾಸ್ಟ್ ಟೈಮ್ ನಾವು ತಗೊಂಡದ್ದು ಅಣ್ಣನ ಮನೇಲಿತ್ತು, ಒಂದು 2-3 ದಿವಸಕ್ಕೆ ತುಕ್ಕಿಡ್ದಿತ್ತು ಅದು. ಅದಕ್ಕೆ ಲೈಕ್ ಚೀಪದ್ದು ತಗೊಳ್ಬೇಡಿ, ಒಂದು 1,000 ಜಾಸ್ತಿ ಕೊಟ್ಟರು ಅಡ್ಡಿಲ್ಲ, ಒಳ್ಳೆ ಬ್ರ್ಯಾಂಡದ್ದು ತಗೊಳ್ಳಿ. ನನಗೆ ಗೊತ್ತಿದ್ದಾಗೆ ಫಿಲಿಪ್ಸ್ ಒಳ್ಳೆ ಬ್ರ್ಯಾಂಡೆ. ಪಿಜಿನವರದ್ದು ಕ್ವಾಲಿಟಿ ಅಷ್ಟು ಒಳ್ಳೆ ಇರೋದಿಲ್ಲ, ಚೀಪ್ ಮಾಡಲಿಕ್ಕೆ ಹೋಗಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ. ಇದಕ್ಕೆ ಅದಕ್ಕಿಂತ ಒಂದು 1000 ರುಪೀಸ್ ಜಾಸ್ತಿ ಇದೆ, ಆದರೂ ಇದು ವರ್ತ್ ಇದೆ. ಬಿಲ್ಟ್ ಕ್ವಾಲಿಟಿ ಎಲ್ಲ ಒಳ್ಳೆ ಇದೆ. ತಗೊಳ್ಲಿಕ್ಕಿದ್ರೆ ಫಿಲಿಪ್ಸ್ ತಗೊಳ್ಳಿ, ಪಿಜಿನ್ ತಗೊಳ್ಬೇಡಿ. ನಾನೊಂದು ಸಲ ತಗೊಂಡು ಬಿಸಾಕಿ ಬಂದಿದ್ದೇನೆ. ಕೆಲವು ಐಟಮ್ ಅನ್ಬಾಕ್ಸಿಂಗ್ ಆಯಿತು. ಲಾಸ್ಟ್ ಐಟಮ್ ಯಾವುದು? ಇದು ನಮ್ಮ ಲಾಸ್ಟ್ ಐಟಮ್. ಇದನ್ನು ನಾನು ಕಿಚನಲ್ಲಿ ಪಾತ್ರೆ ಎಲ್ಲ ಸೆಟ್ ಮಾಡಿ ಇಡ್ಲಿಕ್ಕೆ ಆರ್ಡರ್ ಮಾಡಿದ್ದು. ಈಗ ಪಾತ್ರೆ ಎಲ್ಲ ಅಲ್ಲಲ್ಲಿ ಬಿಸಾಕಿಟ್ಟಿದ್ದೇನೆ. ಕಿಚನ್ ನೋಡುವಾಗ ನನಗೆ ಬೇಜಾರಾಗ್ತದೆ. ಇನ್ಮೇಲಿಂದ ಸ್ವಲ್ಪ ಸೆಟಪ್ ಮಾಡಿ ಇಡುವ ಅಂತ ಇದು ತಗೊಂಡದ್ದು. ಇದು ಸಹ ಸೆಟಪ್ ಮಾಡಬೇಕು, ಸೆಟಪ್ ಆಗಲಿಲ್ಲ. ಎಲ್ಲ ಸೆಟಪ್ ಮಾಡಿ ನಿಮಗೆ ಮತ್ತೆ ತೋರಿಸ್ತೇನೆ. ಇದದ್ದು ಮೋಸ್ಟ್ಲಿ ಏನೋ ಮಿಸ್ಸಿಂಗ್ ಇದೆ. ಇದರಲ್ಲೊಂದು ಪೈಪ್ ಥರ ಇರಬೇಕಿತ್ತು, ಏನೋ ಮಿಸ್ಸಿಂಗ್ ಇದೆ. ನಾನು ಆರ್ಡರ್ ಮಾಡಿ ತುಂಬ ದಿನ ಆಯಿತು, ಈಗ ರಿಟರ್ನ್ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ. ಫೋನಲ್ಲಿ ಚೆಕ್ ಮಾಡಿದೆ, ಪಾತ್ರೆ ಎಲ್ಲ ಇಡೋದು ಐಟಮ್ ಆಗಿತ್ತು ಇದು, ಆದರೆ ಯಾವುದು ಸರಿ ಇಲ್ಲ. 3000ಕ್ಕೆ ವರ್ಷ ಇಲ್ಲ, ಅದಕ್ಕೆ ಜಸ್ಟ್ ರಿಟರ್ನ್ ಮಾಡಿದೆ. ಈ ಲೈಟ್ ನೋಡ್ತಿದ್ದೆ ನಾನು, ಲೈಟಲ್ಲಿ ತುಂಬ ಎಫೆಕ್ಟ್ಸ್ ಇದೆ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಕೂತ್ಕೊಂಡು. ಡಿಫ್ರೆಂಟ್ ಕಲರ್ಸ ಬರ್ತದೆ, ರೆಡ್ ಇದೆ, ಕೆಲವು ಮೋಡ್ಸ ಇದೆ ಇದರಲ್ಲಿ. ಈ ಥರ ಫ್ಲ್ಯಾಶ್ ಎಲ್ಲ ಯೂಸ್ ಮಾಡ್ಬೋದು. ನಮ್ಮದು ಫ್ಯಾಟ್ ಲಾಸ್ ಜರ್ನಿ ತುಂಬ ಒಳ್ಳೆಯದಾಗಿ ಹೋಗ್ತಾ ಇದೆ, ಕಟ್ ಆಗ್ತಾ ಬಂದಿದೆ ಬಾಡಿ. ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಫಿಟ್ನೆಸ್ ವೀಡಿಯೋಸ್ ಜಾಸ್ತಿ ಜನ ನೋಡ್ತಾರೆ ಅಲ್ವಾ ಅಂತ, ಯಾಕಂದರೆ ಬೇರೆ ವೀಡಿಯೋಸ್ಗೆಲ್ಲ ತುಂಬ ಜಾಸ್ತಿ ವ್ಯೂಸ್ ಇರ್ತದೆ. ಬಟ್ ನಮ್ಮದು ವೀಡಿಯೋಸ್ ಅಷ್ಟು ವ್ಯೂಸ್ ಹೋಗ್ತಾ ಇಲ್ಲ. ಅಂದರೆ ಇದು ಕಾರದ್ದು ವೀಡಿಯೋ ಮಾಡಿದ್ದೆ, ಅದು ಒಳ್ಳೆ ಹೋಗಿತ್ತು. ಬಟ್ ಫಿಟ್ನೆಸ್ ವ್ಲಾಗ್ಸ್ ಮಾಡಿದರೆ ಅಷ್ಟು ರೀಚ್ ಎಲ್ಲ ಸಿಗೋದಿಲ್ಲ, ಯಾಕಂತ ಗೊತ್ತಿಲ್ಲ. ನೋಡುವ, ನಾನು ಹಾಕ್ತಾ ಇರ್ತೇನೆ, ಒಂದಲ್ಲ ಒಂದು ದಿವಸ ಕರೆಕ್ಟ್ ಆಡಿಯನ್ಸನ್ನು ರೀಚ್ ಮಾಡ್ತೇವೆ ಅಂತ ನನಗೆ ಹೋಪ್ಸ್ ಇದೆ. 250 ವ್ಯಾಟದ್ದೊಂದು ಲೈಟ್ ತಂದಿದ್ದೆ ಸಾಫ್ಟ್ ಬಾಕ್ಸಿಗೆ. ಇದು ನಾವು ಶಾಪಿಗೆ ಹೋಗಿ ತಂದದ್ದು. ಈ ಥರ ಇದೆ ಲೈಟ್. ಇದಕ್ಕೆ ಆ ಸಾಫ್ಟ್ ಬಾಕ್ಸ್ ಹಾಕಿ ತೋರಿಸ್ತೇನೆ, ನೋಡುವ ಹೇಗಾಗ್ತದಂತ. ಇದು ಲೈಟ್ ಅರೌಂಡ್ 10,000 ಅದು. ಈ ಕೋಡೆಗೆ ನಾವು 5,600 ಎಷ್ಟು ಕೊಟ್ಟಿದ್ವಿ. ಈ ಕ್ಯಾಮರಾ ಮತ್ತು ಲೈಟ್ ಎಲ್ಲ ಫುಲ್ ಎಕ್ಸ್ಪೆನ್ಸಿವ್, ಅದಕ್ಕೆ ನಾನು ಈ ಕಂಪ್ಲೀಟ್ ಸೆಟಪ್ ಇಲ್ಲಿ ತನಕ ತಗೊಂಡಿರಲಿಲ್ಲ. ಈಗ ಫೈನಲಿ ಒಂದು ಲಾಸ್ಟ್ ಇನ್ವೆಸ್ಟ್ಮೆಂಟ್ ಇತ್ತು, ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟೆ. ಇದರ ಲೈಟ್ ಕ್ವಾಲಿಟಿ ತುಂಬ ಒಳ್ಳೆ ಇರ್ತದೆ. ಸೆಟ್ ಮಾಡಿ ನೋಡುವ. ನನ್ನ ಕ್ಯಾಮರಾದ ಸೆಟಪ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಬಟ್ ಈಗ ಲೈಟ್ಸ್ ಎಲ್ಲ ಬಂದಮೇಲೆ ಸ್ವಲ್ಪ ಬಾಡಿ ಸಹ ಕಟ್ಟಾಗಿದೆ. ಈಗ ಇನ್ನು ಒಳ್ಳೆ ಫೋಟೋಸ್, ಒಳ್ಳೆ ವೀಡಿಯೋಸ್ ತೆಗಿಬೋದು. ನಂದು 2 ಪೇಜಸ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಆ ಮೇನ್ ಪೇಜಲ್ಲಿ ನಾನು ಲೈಕ್ ಆಲ್ ಓವರ್ ಇಂಡಿಯಾದ ಅಥ್ಲೀಟ್ಸ್ ಜೊತೆ ಕಾಂಪೀಟ್ ಮಾಡಬೇಕು. ಅಂದರೆ ಎಲ್ಲರದ್ದು ಸೆಟಪ್ ತುಂಬ ಹೈ ಕ್ವಾಲಿಟಿಯದು ಇರ್ತದೆ. ಅವರ ಮಧ್ಯೆ ನಾವು ಲೋ ಕ್ವಾಲಿಟಿ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕಿದರೆ ಅಷ್ಟು ರೀಚ್ ಸಿಗಲ್ಲ. ಇನ್ಮೇಲಿಂದ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡುವ ಅಂತ ನಾನಿದು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ದು. ಇಷ್ಟು ದಿನ ಲೋ ಬಜೆಟ್ ವೀಡಿಯೋಸ್ ಮಾಡ್ತಿದ್ದೆ, ಇನ್ನು ಸ್ವಲ್ಪ ಹೈ ಬಜೆಟ್ ವೀಡಿಯೋಸ್ ಮಾಡುವ. ಹೈ ಬಜೆಟ್ ವೀಡಿಯೋ ಮಾಡಬೇಕಾದ್ರೆ
ಹೈ ಬಜೆಟ್ ಬಾಡಿ ಸಹ ಬೇಕು. ಈ ಬಾಡಿ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ಅಂದ್ಕೊಂಡಷ್ಟು ಈಸಿ ಇಲ್ಲ. ಹಾಗಿರ್ತಿದ್ರೆ ನಿಮಗೆ ಎಲ್ಲರೂ 6 ಪ್ಯಾಕ್ ಇಟ್ಕೊಂಡು ತಿರುಗೋರು ಸಿಗ್ತಾ ಇದ್ರು. ಬರೀ ದುಡ್ಡಿದ್ರೆ ಸಾಕಾಗಲ್ಲ, ದುಡ್ಡು ಸಹ ಬೇಕು, ಆದರೆ ದುಡ್ಡು ಜೊತೆಗೆ ತುಂಬ ವಿಲ್ ಪವರ್ ಬೇಕು. ನಮ್ಮ ಮೇಲೆ ನಮಗೆ ತುಂಬ ಕಂಟ್ರೋಲ್ ಇರಬೇಕು. ಈ ಲೈಟ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್. ನಾನು ಮುಂಚೆ ಒಂದು ರಿಂಗ್ ಲೈಟ್ ಯೂಸ್ ಮಾಡ್ತಿದ್ದೆ, ಸೇಮ್ ಶಾಪಿಗೆ ಹೋದದ್ದು ನಾನು ಈ ಸಲ ಸಹ ಈ ಲೈಟ್ ತಗೊಳ್ಳಿಕ್ಕೆ. ಆ ರಿಂಗ್ ಲೈಟ್ ನಾನು ಒಂದು 5 years ಬ್ಯಾಕ್ ತಗೊಂಡದ್ದು, 3 ರಿಂದ 4 ವರ್ಷ ಯೂಸ್ ಮಾಡಿದ್ದೆ. ಅದು ಹಾಳಾಗಿತ್ತು ಮಧ್ಯ, ಆದರೂ ಹೋಗಿ ರಿಪೇರಿ ಮಾಡಿಕೊಂಡು ಬಂದಿದ್ದೆ. ರಿಂಗ್ ಲೈಟ್ ಎಲ್ಲ ಹಾಳಾದರೆ ಯಾರೂ ರಿಪೇರಿ ಮಾಡೋದಿಲ್ಲ, ಆದರೂ ನಾನು ಎಲ್ಲೆಲ್ಲೋ ಹೋಗಿ ಹುಡುಕಿ ರಿಪೇರಿ ಮಾಡಿದ್ದೆ. ಇದೆಲ್ಲ ದೊಡ್ಡ ಸ್ಟುಡಿಯೋದಲ್ಲಿ ಇರ್ತದೆ ಸೆಟಪ್, ನೀವು ನೋಡಿರ್ಬೋದು. ಸೆಟಪ್ ಮಾಡ್ಲಿಕ್ಕೆ ಮಾಡಿದ್ದೇನೆ, ಹೇಗೆ ಯೂಸ್ ಮಾಡೋದಂತ ಇನ್ನೂ ಗೊತ್ತಿಲ್ಲ. ಈಗ ಯಾರಾದರೂ ಒಂದು ಒಳ್ಳೆ ವಿಡಿಯೋಗ್ರಾಫರ್ ಇದ್ದರೆ ಹೈಯರ್ ಮಾಡಬೇಕು, ಇಲ್ಲದಿದ್ದರೆ ನಂದು ಯಾವುದಾದ್ರೂ ಫ್ರೆಂಡ್ಸನ್ನು ವಿಡಿಯೋಗ್ರಾಫರ್ ಮಾಡಬೇಕು. ಈ ಲೈಟದ್ದು ಸೆಟಪ್ ಆಯಿತು, ಇಲ್ಲಿ ಮೇಲೆ ಇಟ್ಟಿದ್ದೇನೆ. ಇಲ್ಲಿಂದ ನೋಡಿದರೆ ಲೈಕ್ ಬಾಡಿ ಫುಲ್ ಈ ಫಿಟ್ನೆಸ್ಸಲ್ಲಿ ಫುಲ್ ಲೈಟಿಂಗ್ ಎಲ್ಲ ಇರೋದೆಲ್ಲ ಸಹ. ಯಾರದ್ದು ಲೈಟಿಂಗ್ ಒಳ್ಳೆ ಇರ್ತದೆ ಅವರ ಫಿಸಿಕ್ ಒಳ್ಳೆ ಕಾಣ್ತದೆ. ಫಾರಿನರ್ಸ್ ಎಲ್ಲ ತುಂಬ ಒಳ್ಳೆ ಲೈಟಿಂಗ್ ಯೂಸ್ ಮಾಡಿ ಕ್ಯಾಮರಾಮ್ಯಾನ್ ಎಲ್ಲ ಇಟ್ಕೊಂಡು ಒಳ್ಳೆ ಕ್ಲಿಪ್ಸ್ ಮತ್ತು ವೀಡಿಯೋಸ್ ತೆಗೆದು ಹಾಕ್ತಾರೆ. ಇದು ಐಫೋನ್ ಕ್ಯಾಮರಾದಲ್ಲೇ ಇಷ್ಟು ಒಳ್ಳೆ ಬರ್ತುಂಟು, ಹಾಗಾದರೆ ಕ್ಯಾಮರಾದಲ್ಲಿ ಹೇಗೆ ಬರ್ಬೋದು? ಬರೀ ಲೈಟಿಂಗ್ ಚೇಂಜ್ ಮಾಡಿ ನಂದೀಗ ಫಿಸಿಕ್ ತುಂಬ ಇಂಪ್ರೂವ್ ಕಾಣ್ತಿದೆ. ಜಸ್ಟ್ ಇದು ಲೈಟನ್ನು ಮೇಲೆ ಇಟ್ಟಿದ್ದೇನೆ. ಕ್ಯಾಮರಾದಲ್ಲಿ ಇನ್ನೂ ಒಳ್ಳೆ ಕಾಣ್ತದೆ, ಐಫೋನಲ್ಲಿ ಏನೋ ಸ್ವಲ್ಪ ಬ್ಲರ್ ಬರ್ತಾ ಉಂಟು. ನೋಡುವ, ನಾನು ಕ್ಯಾಮರಾದಲ್ಲಿ ಹಾಕಿ ಇನ್ನು ಮುಂದೆ ಕ್ಯಾಮರಾದಲ್ಲಿ ವ್ಲಾಗ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಶೂಟ್ ಮಾಡುವ ಅಂತ ಇದ್ದೇನೆ. ಅದಕ್ಕೆ ಒಂದು ಲ್ಯಾಪ್ಟಾಪ್ ಬೇಕು, ಇಲ್ಲ ಒಂದು ಐಪ್ಯಾಡ್ ತಗೊಳ್ಳುವ ಅಂತ ಇದ್ದೇನೆ. ಈ ಸ್ಟಿಕ್ ಲೈಟ್ ಇಟ್ಕೊಂಡು ಫುಲ್ DJ ಮಾಡ್ಬೋದು. ಈ ಥರ ಲೈಟ್ ಎಫೆಕ್ಟ್ಸ್ ಎಲ್ಲ ಬರ್ತದೆ. ಇದನ್ನು ಯಾವುದಾದ್ರೂ ಲೈಕ್ ಕ್ರಿಯೇಟಿವ್ ವೀಡಿಯೋಸ್ ಮಾಡುವಾಗ ಅಥವಾ ಎಲ್ಲಾದರೂ ಔಟ್ಡೋರ್ ಶೂಟ್ ಮಾಡಲಿಕ್ಕಿದ್ರೆ ಇದನ್ನು ತಗೊಂಡು ಹೋಗ್ಬೋದು. ಇಂಟೀರಿಯರ್ ಡಿಸೈನರ್ ಬಂದಿದ್ದಾರೆ, ಇದೆಲ್ಲ ಫಿಕ್ಸ್ ಮಾಡಿ ನಂತರ ನಿಮಗೆ ತೋರಿಸ್ತೇನೆ. ಸದ್ಯಕ್ಕೆ ನಂದು ಫ್ರಿಡ್ಜ್ ಮ್ಯಾಗ್ನೆಟ್ ಒಂದು ರೆಡಿ ಆಯಿತು. ಇದು ಒಳ್ಳೆ ಉಂಟು, ಲೈಕ್ ಫುಲ್ ಹೆವಿ ಇದೆ ಮ್ಯಾಗ್ನೆಟ್. ಇದು ಬೇಡ ಅಂತ ಹೀಗೆ ತೆಗಿಬೋದು, ಹೀಗೆ ಸ್ಟಿಕ್ ಮಾಡಿದರೆ ಸ್ಟಿಕ್ ಆಗ್ತದೆ. ಫುಲ್ ಟೈಟ್ ಉಂಟು. ಇಲ್ಲಿ ನಂದು ಏರ್ ಫ್ರೈಯರ್, ಅದೇ ಸ್ಟ್ಯಾಂಡ್ ಹೇಳಿದ್ದು, ಇದು ಸೇವತ್ತು ಆರ್ಡರ್ ಮಾಡಿದ್ದು. ಇದು ಬ್ಲೆಂಡರ್, ಅದೊಂದು ಪಾತ್ರೆ ಇಡೋದೊಂದು ರಿಟರ್ನ್ ಮಾಡಬೇಕು, ಅಷ್ಟು ಒಳ್ಳೆ ಇಲ್ಲ ಅದು, ಬೇರೆ ಎಲ್ಲ ಪರ್ಫೆಕ್ಟ್ ಇತ್ತು. ಈಗ ಇದನ್ನೆಲ್ಲ ಸ್ಟಿಕ್ ಮಾಡಬೇಕು. ಅದೊಂದು ಬ್ರಷ್ ಇಡೋದಲ್ಲಿ, ಅದರಲ್ಲಿ 4-5 ಇತ್ತು, ಇದೆರಡನ್ನು ನಾವು ಕಿಚನಿಗೆ ಹಾಕುವಂತ ಇದ್ದೇವೆ. ಕಿಚನಲ್ಲಿ ಸಹ ಐಟಮ್ ಇಡಲಿಕ್ಕೆ ಏನೂ ಇಲ್ಲ. ಒಂದು ಸ್ಟಿಕ್ ಮಾಡಿ ಆಯಿತು. ಈಗ ಟವೆಲ್ ಹ್ಯಾಂಗರನ್ನು ಇಲ್ಲಿ ಫಿಕ್ಸ್ ಮಾಡ್ತೇವೆ. ಇದು ನಮ್ಮದು ಟವೆಲ್ ಹ್ಯಾಂಗರ್. ಫೈನಲಿ ನಮ್ದು ಆಯ್ತಿತ್ತು. ಈಗ ಇಲ್ಲಿ ಹೊಸ ಗೆಸ್ಟ್ ಬಂದಿದ್ದಾನೆ. ಪೂರ ಕಾಸ್ಟ್ಲಿ ಲೈಟ್ ಸೆಟಪ್ ನಮ್ಮ ಹೊಸತ್ತು. ಚಿರಾಗ್ ಬಂದಿದ್ದಾನೆ. ಇವನಿಗೆ ಒಂದು ಮಸಲ್ ಬ್ಲೇಸ್ ಅವರು ಫುಲ್ ಇವನ ಜೀವಮಾನಕ್ಕೆ ಬೇಕಾದಷ್ಟು ಬಟ್ಟೆ ಕೊಟ್ಟಿದ್ದಾರೆ. ಡೈಲಿ ಅದೇ ಹಾಕೊಂಡು ತಿರುಗ್ತಾನೆ. ಇದರಲ್ಲಿ ಬೇಕಿದ್ರೆ ಮಸಾಲ ಬಾಟಲ್ಸ್ ಎಲ್ಲ ಇಡ್ಬೋದು. ಇವತ್ತು ನಮ್ಮದು ಮಾರಿ, ಅದರ ಲೆಕ್ಕದಲ್ಲಿ ಪಾರ್ಟಿ. ಇಲ್ಲಿ ಮನೆಗೆ ಹೋಗಿ ಮಟನ್ ಮತ್ತು ಚಿಕನ್ ತಂದಿದ್ದೇನೆ, ಆದರೆ ಇಡ್ಲಿ ಮನೆಯಲ್ಲೇ ಬಿಟ್ಟು ಬಂದಿದೆ. ಅದಕ್ಕೆ ನಾವು ಈಗ ಹೋಗಿ ಪರೋಟ ಮತ್ತು ಎಂತ ತಂದದ್ದು, ಗೀ ರೈಸ್ ತಂದ್ವಿ. ಈಗ ನಸೀಬ್ ಸರಿ ಇರಲಿಲ್ಲ. ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದ್ವಿ, ಬ್ಲಿಂಕಿಟ್ ಅವ ಬರಲೇ ಇಲ್ಲ. ಮತ್ತೆ ನಾವೇ ಹೋಗಿ ಕಲೆಕ್ಟ್ ಮಾಡಿ ಬಂದ್ವಿ. 0 ಶುಗರ್ ಸ್ಪ್ರೈಟ್ ಮತ್ತೆ ಪೆಪ್ಸಿ. ಈಗ ಒಂದು ಭರ್ಜರಿ ಊಟ ಮಾಡಬೇಕು. ಇವನಿಗೆ ಫುಲ್ ಹೊಟ್ಟೆ ಹಸಿವು. ಹೊರಗೆ ಹೋಗಿದ್ದಾನೆ. ಆಪ್ಸ್ ಬಂದಿದೆ ನೋಡಿ, ಸ್ವಲ್ಪ ಆಪ್ಸ್ ಬರ್ತಿದೆ. ಇವರಿಬ್ರು ಬಲ್ಕಿಂಗ್ ಅಲ್ಲಿದ್ದಾರೆ. ಈಗ ಒಳ್ಳೆ ಭರ್ಜರಿ ಊಟ ಮಾಡ್ತಾರೆ. ನಾನು ಅವರ ಬಾಯಿ ನೋಡ್ಬೇಕಷ್ಟೇ. ನಾನು ಸ್ವಲ್ಪ ತಿಂತೇನೆ, ಮತ್ತೆ ಲಾಸ್ಟಿಗೆ ವಾಕ್ ಮಾಡಿ ಕರಗಿಸ್ತೇನೆ. ಈಗ ಊಟ ಮಾಡುವ ಸಾಕು. ಇದು ನಮ್ದು ಮಟನ್ ಸಾರ್, ಇದು ಮಟನ್ ಸುಕ್ಕ, ಇಲ್ಲಿ ಚಿಕನ್ ಸುಕ್ಕ. ಇವರು ಪರೋಟ ತಿಂತಿದ್ದಾರೆ. ಸ್ವಲ್ಪ ರೊಟ್ಟಿ ಸಹ ಉಂಟು. ರೊಟ್ಟಿ ಸಾಕಾಗೋದಿಲ್ಲ ಅಂತ ನಾವು ಪರೋಟ ತಂದದ್ದು. ಮತ್ತೆ ಇಲ್ಲಿ ಗೀ ರೈಸ್ ಇದೆ, ಇದೆಲ್ಲ ಶುಗರ್ ಫ್ರೀ. ಸೊ ಈಗ ಒಂದು ಭರ್ಜರಿ ಊಟ ಆಗ್ತದೆ, ಮತ್ತೆ ನೋಡುವ. ನಮ್ಮದ್ರಲ್ಲಿ ಡೈನಿಂಗ್ ಟೇಬಲ್ ಅಲ್ಲೆಲ್ಲ ಸೊ ನೆಲದಲ್ಲೇ ಕೂತ್ಕೊಂಡು ತಿಂತಾ ಇದ್ದೇವೆ. ಕೋರಿ ರೊಟ್ಟಿ, ಮಟನ್ ಕಾಲ್ ಸೂಪ್ ಸ್ಪೆಷಲಿಸ್ಟ್, ಪೆಪ್ಸಿ ಜೊತೆ ತಿಂತಾ ಇದ್ದಾನೆ ಆರಾಮಲ್ಲಿ. ಇವರು ಡಯಟ್, ಅವರು ಇವತ್ತು ಡಯಟ್ ಇಲ್ಲ ಅಂತೆ. ನೋ ಡಯಟ್ ಟುಡೇ. ಇವತ್ತು ಬೆಳಿಗ್ಗೆಯಿಂದ ಎಂತ ತಿನ್ನಲಿಲ್ಲ ಅಂತ ಈಗ ಕವರ್ ಅಪ್ ಮಾಡ್ತಿದ್ದಾನೆ.
ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದಾನೆ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.